ಮೂಲಕ ವಿದ್ಯುಕ್ತವಾಗಿ ಈ ದಿನ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆ ಅವರೊಟ್ಟಿಗೆ ಆಗಮಿಸಿರುವ ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕು ಅನ್ನೋದು ನಮ್ಮ ಮನವಿ. ಭೋರ್ಗರೆಯುವ ಜಲಪಾತ ಒಂದು ಕಡೆ ಆದ್ರೆ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವಂತಹ ಈ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ಈ ಭವ್ಯವಾದ ವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರನ್ನ ಒಳಗೊಂಡಂತೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರವರೆಗೆ ಅನೇಕ ಕಲಾ ತಂಡಗಳು ಪ್ರಸ್ತುತಪಡಿಸುವ ಕಲಾ ಪ್ರಕಾರಗಳನ್ನ ಕಣ್ತುಂಬಿಕೊಳ್ಳುವ ಸನ್ನಿವೇಶ. ಹಾಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೊಂಬಾಳೆಯನ್ನ ಅನಾವರಣಗೊಳಿಸುವ ಮೂಲಕ ಅರಳಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ತಿದ್ದಾರೆ. ಹೊಂಬಾಳೆ ಅರಳಿದೆ, ನಮ್ಮೆಲ್ಲರ ಮನಸ್ಸುಗಳಲ್ಲಿ ಸಂಭ್ರಮ ಮನೆ ಮಾಡಿದೆ, ಉತ್ಸವ ಕಳೆಗಟ್ಟಿದೆ. ಈ ಒಂದು ಅದ್ಭುತವಾದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದಾರೆ. ನಗರಸಭೆಯ ಸದಸ್ಯರುಗಳು ಹಾಗೂ ಎಲ್ಲರೂ ಕೂಡ ಅಲ್ಲಿನ ಸದಸ್ಯರುಗಳು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಚಪ್ಪಾಳಿಯ ಗೌರವ. ದಯಮಾಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಹೇಳಿ ಶ್ರೀಯುತ PM ನರೇಂದ್ರ ಸ್ವಾಮಿ ಸರ್ ಅವರು, ಮಾಜಿ ಸಚಿವರು ಹಾಗೂ ಸನ್ಮಾನ್ಯ ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಇವರನ್ನ ಕೋರ್ಕೊಳ್ತಾ ಇದ್ದೇನೆ. 2 ತಿಂಗಳಿಂದ ಈ ಒಂದು ಅದ್ಭುತವಾದ ಉತ್ಸವವನ್ನ ಮಾಡಬೇಕು ಅನ್ನುವ ಕನಸನ್ನಿಟ್ಟುಕೊಂಡು ಆರಂಭಗೊಂಡಂತಹ ಆಸೆ ಇದೆಯಲ್ಲ, ಇವತ್ತು ನಮ್ಮೆದುರು ಅದು ಅನಾವರಣಗೊಂಡಿದೆ. ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನೆರವೇರ್ತಾ ಇದೆ. ಇನ್ನೀಗ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯದ 7.5 ಕೋಟಿ ಜನರ ಗ್ಯಾರಂಟಿಗಳ ಸರದಾರ, ಈ ರಾಜ್ಯ ಕಂಡಂತ ಸರ್ವ ಜನಾಂಗದ ನಾಯಕ, ವಿವಾದಿತವಾಗಿ ರಾಜ್ಯಭಾರವನ್ನ ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟು ಅಂಜದೆ ಅಳಕದೆ ಯಾರ ಮಾಡ್ಕೊಳ್ತಾ ಇದ್ದೇನೆ. ಒಂದು ಗೊಡ್ಡು ಬೆದರಿಕೆಗೂ ಹೆದರದೆ ರಾಜ್ಯದ ಸರ್ವ ಜನರ ಹಿತ ಕಾಯ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮ ಇವತ್ತು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀಲಿಕ್ಕೆ, ಈ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನನ್ನ ಬೇಡಿಕೆಯನ್ನ ಮನ್ನಿಸಿ 2013ರಿಂದ ಇಂದಿನವರೆಗೂ ಸತತವಾಗಿ ಹಲವಾರು ಕೋಟಿ ಯೋಜನೆಗಳನ್ನು ಅಭಿವೃದ್ಧಿಗೆ ನೀಡೋದ್ರ ಜೊತೆಗೆ ಈ ಬಾರಿ ಕೇಂದ್ರ ಮತ್ತು ರಾಜ್ಯದ ಸಹಯೋಗದೊಂದಿಗೆ ಮತ್ಸ್ಯೋದ್ಯಮ ಇಲಾಖೆಯಿಂದ ಟನಲ್ ಅಕ್ವೇರಿಯಂ ಒಂದನ್ನ 100 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ನನ್ನ ಕೋರಿಕೆಯನ್ನ ಮನ್ನಿಸಿ ಕೇಂದ್ರಕ್ಕೆ ಯೋಜನೆಯನ್ನ ಸಿದ್ಧಪಡಿಸಿ ಕಳಿಸಿರ್ತಕ್ಕಂಥ ನಮ್ಮ ನಾಯಕರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ, ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನನ್ನ ಅನಂತ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಹಿರಿಯಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಈ ಜಿಲ್ಲೆಯಲ್ಲಿ ಎಲ್ಲ ಜನರನ್ನ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸನ್ಮಾನ್ಯ ಚಲವಣ್ಣವರೇ, ಹಿರಿಯರಾದಂತಹ ಶಾಸಕರು, ಇವತ್ತು
ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಮಾಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಲಣ್ಣವರೇ, ಕೊಳ್ಳೇಗಾಲದ ನಮ್ಮ ಸಹೋದರ ಶಾಸಕ ಆರ್ ಕೃಷ್ಣಮೂರ್ತಿ ಅವರೇ, ಅನೂರ್ನ ಮತ್ತೋರು ನಮ್ಮ ಆತ್ಮೀಯ ಸಹೋದರ ಮಂಜುನಾಥ್ ಅವರೇ, ನಮ್ಮ ಆತ್ಮೀಯ ಸಹೋದರ ವಿಧಾನ ಪರಿಷತ್ ಸದಸ್ಯರಾದಂಥ ಸುಧಾಮ್ ದಾಸ್ ಅವರೇ, ನಮ್ಮ ಪ್ರಕಾಶ್ ರಾಠೋಡ್ ಅವರೇ, ದಿನೇಶ್ ಗುಳಿಗೌಡ್ರೆ, ನಮ್ಮ ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಂಚಾಯಿತಿ ಅಧ್ಯಕ್ಷಿಣಿ ಸಹೋದರಿ ಶ್ರೀಮತಿ ಮಾದೇವಮ್ಮನವರೇ, ಈ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಾದಂಥ ಚಿಕ್ಕಲಿಂಗಯ್ಯನವರೇ, ನಮ್ಮೆಲ್ಲರ ಒಂದು ಲೋಕಸಭೆ ಅಭ್ಯರ್ಥಿಗಳಾಗಿದ್ದು ಇವತ್ತು ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣವರೇ, ಈ ಕಾರ್ಯಕ್ರಮದ ಯಶಸ್ಸಿಗೆ ಆರ್ನಿಸಿ ದುಡಿದಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳೇ, ವೇದಿಕೆ ಮೇಲೆ ಇವತ್ತು ನಮ್ಮ ಕರೆಯನ್ನು ಮನ್ನಿಸಿ ಬಂದಿರತಕ್ಕಂಥ ಅರುಣ್ ಚಕ್ರವರ್ತಿ ಅವರೇ, ನಂಜುಂಡಸ್ವಾಮಿ ಅವರೇ, ನಮ್ಮ ಬೋರ್ಲಿಂಗ ಸಾಹೇಬ್ರೆ ಮತ್ತು ನಮ್ಮ ಕಾವೇರಿ ನೀರಾವರಿ ನಿಗಮದ ಸಹಕಾರನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದೆ. ಅದರ ಜವಾಬ್ದಾರಿ ಹೊತ್ತಿರ್ತಕ್ಕಂಥ MD ಅವರಾದಂಥ ಮಹೇಶ್ ಅವರೇ, ಇನ್ನಿತರ ಎಲ್ಲ ಅಧಿಕಾರಿ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾನು ಹೇಳೋದಿಷ್ಟೇ, ಹೆಚ್ಚು ಮಾತಾಡೋದಂಥ ಕಾರ್ಯಕ್ರಮ ನಿಮ್ಮ ಗಮನ ಬೇರೆ ಕಡೆ ಇದೆ. ಹೆಚ್ಚಿನ ಅಂಶ ನಮ್ಮ ಮುಖ್ಯಮಂತ್ರಿಗಳ ಭಾಷಣವನ್ನು ಕೇಳಲಿಕ್ಕಿದ್ದೀರಿ. ಮಳವಳ್ಳಿ ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅಂತ ಹಿಡಿದು ಕಿರ್ಗಾವಲು ಭಾಗದ ಕುಡಿಯೋ ನೀರಿನ ಯೋಜನೆ, ಮಳವಳ್ಳಿ ತಾಲೂಕಿನ ವಿವಿಧ ನಾಲೆಗಳ ಆಧುನೀಕರಣ, ತಿಟ್ಟಮಾರಿನಲ್ಲಿ ಏತ ನೀರಾವರಿ, ಊರಿಗಾಲಿ ಹನಿ ನೀರಾವರಿ ಯೋಜನೆ, ಈ ಗಗನಚುಕ್ಕಿಗೆ ಅಭಿವೃದ್ಧಿಗೆ ಹಲವಾರು ಅನುದಾನ ಮತ್ತು ನಾನು ಈಗಾಗಲೇ ಹೇಳಿದಂತೆ ಮೀನುಗಾರಿಕೆ ಇಲಾಖೆಯಿಂದ ಟನಲ್ ಅಕ್ವೇರಿಯಂಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಮತ್ತು ನಮ್ಮ ಕ್ಷೇತ್ರಕ್ಕೆ KSRTCಯ ಡ್ರೈವರ್ ಮೆಕ್ಯಾನಿಕ್ ತರಬೇತಿ ಕೇಂದ್ರವನ್ನು ನೀಡಿ ವಿನೂತನವಾಗಿ ಪಾಲಿಟೆಕ್ನಿಕ್ ಅನ್ನು ನೀಡಿದಂಥ ನಮ್ಮ ಮುಖ್ಯಮಂತ್ರಿಗಳು MLAಗಳಾದಂಥ KB ಚಂದ್ರಶೇಖರ್ ಅವರೇ ಮತ್ತು ನಮ್ಮ ಪಕ್ಷದ ಮುಖಂಡರುಗಳಾದಂಥ ಈ ಕ್ಷೇತ್ರದ ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಣ್ಣ ಅವರೇ, ದೇವರಾಜ್ ಅವರೇ, ಸ್ಟಾರ್ ಚಂದ್ರು ಉರ್ಫ್ ವೆಂಕಟರಮಣೇಗೌಡ್ರೆ ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನರೇಂದ್ರ ಸ್ವಾಮಿಯವರ ಜೊತೆ ಕೈ ಜೋಡಿಸಿ ಕಾರಣಕರ್ತರಾದಂಥ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ ಮತ್ತು ಕಾವೇರಿ ನಿಗಮದ MD ಆದಂಥ ಮಹೇಶ್ ಅವರೇ, ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಾದೇವಮ್ಮನವರೇ, ನಮ್ಮ ಜಿಲ್ಲಾ ಕಮಿಟಿಯ ಅಧ್ಯಕ್ಷರಾದಂಥ ಚಿಕ್ಕಲಿಂಗಯ್ಯನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಕುರುಬ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಅವರೇ, ಇನ್ನಿತರೆ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಳವಳ್ಳಿ ಕ್ಷೇತ್ರದ ನನ್ನೆಲ್ಲ ಬಂಧುಗಳೇ, ಇದೊಂದು ಪ್ರವಾಸ ತಾಣ ಆಗಬೇಕು ಅಂತೇಳಿ ಭಾಳ ಕನಸನ್ನು ಕಟ್ಟಿ ನರೇಂದ್ರ ಸ್ವಾಮಿಯವರು ಯಾವಾಗ ಒಳ್ಳೆ KRS ತುಂಬಿ ನೀರು ಹರಿಯುವಂಥ ಸಂದರ್ಭದಲ್ಲಿ ಈ ಒಂದು ಉತ್ಸವವನ್ನು ಭಾಳ ಅದ್ಧೂರಿಯಾಗಿ ಮನಸ್ಪೂರ್ವಕವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಹ ನಮ್ಮ ಜಿಲ್ಲೆಯ ಒಂದು ಕಡೆ ಮುಂದಿನ ತಿಂಗಳು ನಡೀತಕ್ಕಂಥ ಶ್ರೀರಂಗಪಟ್ಟಣದ ದಸರಾ ಆಗಿರ್ಬೋದು, ಈ ಜಲಪಾತೋತ್ಸವಕ್ಕಿರ್ಬೋದು, ಆ ಕಡೆಯಿಂದ ಕೊಳ್ಳೇಗಾಲದಿಂದ ಮಾಡಿದಂಥ ಜಲಪಾತೋತ್ಸವಕ್ಕಿರ್ಬೋದು, ಬಹುಶಃ ಅನೇಕರು ಹೊರಗಡೆ ಮಾತನಾಡ್ತಾರೆ, ಹೇಗೆ 5 ಗ್ಯಾರಂಟಿಯನ್ನು ಕೊಟ್ಟು ಅಭಿವೃದ್ಧಿನೂ ಮಾಡಿ ಈ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಎಲ್ಲಿಂದ ದುಡ್ಡನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತ. ಆದರೆ ಯಾವುದಕ್ಕೂ ಕೊರತೆ ಇಲ್ಲದಲೇ ಹಳ್ಳಿನಲ್ಲಿ ಮೊದಲು ನಾವೆಲ್ಲ ಹಿರಿಯ ಅಜ್ಜಿ ಯಾವುದು ಕೇಳಿದ್ರು ದುಡ್ಡು ಕೊಡ್ತಿದ್ರಲ್ಲ, ಆ ರೀತಿ ಸಿದ್ದರಾಮಣ್ಣವರು 15 ಹಣಕಾಸಿನ ಮಂಡನೆ ಮಾಡಿರ್ತಕ್ಕಂಥವ್ರು ಅವರ ಅನುಭವದಲ್ಲಿ ಅದು ಯಾವ ರೀತಿ ಮಾಡ್ತಾರೋ ಪವಾಡ ಮಾಡ್ತಾರ ಅಂತ ಅನ್ನೋವಂಥ ಅನುಭವ ಆಗೋ ರೀತಿಯಲ್ಲಿ ಈ ರಾಜ್ಯದಲ್ಲಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿವರೆಗೆ ಯಾವುದೇ ಇಲಾಖೆಯ ಒಂದು ಕಾಮಗಾರಿ ಬಿಲ್ಲು ನಿಲ್ಲಿಸಲಿಕ್ಕೆ ಆದೇಶ ಕೊಡಲಿಲ್ಲ, ಯಾವುದೇ ಅನುದಾನವನ್ನು ಕೊರತೆ ಮಾಡಲಿಲ್ಲ.
ಅಭಿವೃದ್ಧಿಗೂ ಸಹ ನಮ್ಮ ಜಿಲ್ಲೆನಲ್ಲಿ ಕನಿಷ್ಠ ಅಂದರೆ 1 ರಿಂದ 1.5 ಸಾವಿರ ಕೋಟಿ ಈ 1 ವರ್ಷದಲ್ಲಿ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟು ಮಂಜೂರಾತಿಯಾಗಿ ಕೆಲಸವನ್ನು ನಡೀತಾ ಇರ್ತಕ್ಕಂಥ. ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಬಹಳ ಪ್ರಮುಖವಾದಂಥ ಭಾವನಾತ್ಮಕವಾದಂಥ ಮಹಾರಾಜರು ಮಾಡಿದಂಥ ಶುಗರ್ ಫ್ಯಾಕ್ಟ್ರಿಯನ್ನು, ಇವತ್ತು ನಿಂತೋಗಿದಂಥ ಶುಗರ್ ಫ್ಯಾಕ್ಟ್ರಿಯನ್ನು 50 ಕೋಟಿ ಕೊಟ್ಟು ಚಾಲನೆ ಕೊಟ್ಟು ಇವತ್ತು ಸಹ ಹೊಸ ಶುಗರ್ ಫ್ಯಾಕ್ಟ್ರಿಗೆ ನಾಂದಿ ಆಡಿರ್ತಕ್ಕಂಥ ಕೀರ್ತಿ ಅದು ಸಿದ್ದರಾಮಯ್ಯನವರಿಗೆ ಸೇರಬೇಕಾಗತ್ತೆ. ಅದರ ಜೊತೆಗೆ ಕೃಷಿ ಜಿಲ್ಲೆ, ನಾವು ರೈತರ ಮಕ್ಕಳು ಅಂತೇಳಿ ಸದಾ ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದವನ್ನು ಪಡೆದು ಈ ಏನೆಲ್ಲ ಆಗಬಾರ್ದೋ ಅದೆಲ್ಲ ಅನಾಹುತಕ್ಕೆ ಕಾರಣಕರ್ತರಾದ್ರವರು ಒಂದು ಕಡೆ ಆದರೆ ನಾವು ಯಾವ ಹೆಗ್ಗಳಿಕೆನೂ ಮಾಡಿಕೊಳ್ಳದಲೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈ ವರ್ಷ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇವತ್ತೇನು ಥೈಲ್ಯಾಂಡ್ಗೆ ನೀರಿಲ್ಲ ಅಂತೇನು ಹೇಳ್ತಾ ಇದ್ದೀರಿ, ಬಹುಶಃ ನಾನು 3ನೇ ಬಾರಿ ಸಚಿವನಾಗಿದ್ದೀನಿ. 3 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀನಿ. ಮೊದಲನೇದು ಧರ್ಮಸಿಂಗ್ ಅವ್ರ ಜೊತೆ, 2ನೇದು ಕುಮಾರಸ್ವಾಮಿ ಅವ್ರ ಜೊತೆ, 3ನೇದು ಸಿದ್ದರಾಮಯ್ಯನವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ನರೇಂದ್ರ ಸ್ವಾಮಿಯವರು ಇಡೀ ಜಿಲ್ಲೆನಲ್ಲಿ ಅಧಿಕಾರಿಗಳನ್ನ, ನಮ್ಮನ್ನ, ಶಾಸಕರನ್ನ ವಿಶ್ವಾಸ ತಗೊಂಡು ಬಹುಶಃ ಅತ್ಯಂತ ಹೆಚ್ಚು ನೀರನ್ನ ಥೈಲ್ಯಾಂಡ್ಗೆ ತಂದಿರ್ತಕ್ಕಂಥದ್ದು ಈ ಸಂದರ್ಭ. ಬಹುಶಃ ನಿಮ್ ಯಾರಿಗೂ ಗೊತ್ತಿಲ್ಲ, ಯಾವ ಶಾಸಕರು ಸಹ ಆಯಿತು ಮಳವಳ್ಳಿಗೆ ಹೋಗ್ಲಿ, ಫಸ್ಟ್ ಮಳವಳ್ಳಿಗೆ ಬಿಡಿ ಆಮೇಲೆ ನಮಗೆ ಕೊಡಿ ಅನ್ನೋ ಒಂದು ಭಾವನೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಬಹುಶಃ ಇದನ್ನ ತಡೆಲಾರದೆ ನರೇಂದ್ರ ಸ್ವಾಮಿಯವರ ಅಭಿವೃದ್ಧಿ ಕೆಲಸ, ನರೇಂದ್ರ ಸ್ವಾಮಿಯವರ ಪ್ರಾಮಾಣಿಕವಾದಂಥ ನಿಮ್ಮ ಜೊತೆ ತೋರಿಸ್ತಾ ಇರ್ತಕ್ಕಂಥ ವಿಶ್ವಾಸವನ್ನ ಸಹಿಸ್ತಲೇ ಪಾಪ ನಮ್ಮ ಗ್ರೇಟ್ ಡಾಕ್ಟರ್ ಅಂದಾನಿಯವರು, ಅವರು ಇದ್ದಾಗ ನಾನು ಸಚಿವನಾಗಿದ್ದೆ. ನಾನು ಅವತ್ತು ಟ್ರಾನ್ಸ್ಪೋರ್ಟ್ ಸಚಿವನಾಗಿ ಮತ್ತು ಆರೋಗ್ಯ ಸಚಿವನಾಗೂ ಸಹ ಕೆಲಸ ಮಾಡಿದ್ದೆ. ಅಂದಾನಿಯವರು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ಲಿ, ಏನಾದರೂ ಅನಾಹುತ ಆದರೆ ತಪ್ಪಾಗಿ ಕೇಳಿ ಒಬ್ಬ ಮಾಜಿ ಶಾಸಕರು ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಕೇಳಬೇಡ ಅಂತ ನಾವು ಹೇಳಲ್ಲ, ಏನು ಕೇಳಿದ್ರು ಸಂತೋಷ. ಆದರೆ ಅವ್ರು ಮಾತನಾಡ್ತಕ್ಕಂಥ ರೀತಿ, ನಡ್ಕೊಳ್ತಕ್ಕಂಥ ರೀತಿ ಒಂದು ಇರಬೇಕು. ಕುಮಾರಸ್ವಾಮಿಯವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದಿದ್ದಾರೆ. ಅವರು ನೀವು ನೋಡ್ತಾ ಇದ್ದೀರಾ, ನಿಮಗೆ ಸಂತೋಷ ಆದರೆ ಈ ಜಿಲ್ಲೆಯ ಜನಕ್ಕೆ ಅವ್ರು ಮಾತಾಡೋ ರೀತಿ, ಅವ್ರು ನಡ್ಕೊಳ್ಳೋ ರೀತಿ, ಅವ್ರ ಟೀಕೆ ಟಿಪ್ಪಣಿ ನಿಮಗೆ ಸಮಾಧಾನ ಆದರೆ ನಾವೇನು ಮಾತಾಡಲ್ಲ. ಅವ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇರಲಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬ ಸಂಸದರಾದವ್ರಿಗೆ, ಮಾಜಿ ಮುಖ್ಯಮಂತ್ರಿ ಆದವ್ರಿಗೆ ಒಂದು ಇಡ್ತಾ ಇರಬೇಕಾಗತ್ತೆ, ಏನು ಮಾತನಾಡ್ತಾರೆ ಅಂತೇಳಿ. ಸಿದ್ದರಾಮಯ್ಯನವರ ಚರಿತ್ರೆಯನ್ನ, ಸಿದ್ದರಾಮಯ್ಯರ ನಾಯಕತ್ವವನ್ನ, ಸಿದ್ದರಾಮಯ್ಯನವರ ಆಡಳಿತವನ್ನ ಪ್ರಶ್ನೆ ಮಾಡ್ತಕ್ಕಂಥ ಇವ್ರು ಯಾರಿಗೂ ಸಹ ಅರ್ಹತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ, ಕೆಲವು ಊರಿನಲ್ಲಿ ನೀವೇ ಎಣಿಸಿ, 100ಕ್ಕೆ 100 ಮನೆಗೂ 5 ಗ್ಯಾರಂಟಿ ತಲುಪುತ್ತೆ. ಅಲ್ಲಿ ಒಕ್ಕಲಿಗರು, ದಲಿತರು, ಮುಸ್ಲಿಮ್ರು, ಹಿಂದುಳಿದ ವರ್ಗದವರು ಅಂತ ನೋಡ್ಕೊಟ್ಟಿದಾರ, ಲಿಂಗಾಯತರು, ಬ್ರಾಹ್ಮಣರು ಅಂತ ಹೇಳಿ ಕೊಟ್ಟಿದಾರ. ಒಂದು ಊರಿನಲ್ಲಿ 100ಕ್ಕೆ 100 ಸಹ 5 ಗ್ಯಾರಂಟಿ ಹೋಗುತ್ತೆ. ಇವತ್ತು 10 kg ಅಕ್ಕಿ ಎಲ್ರಿಗೂ ಹೋಗಲ್ವಾ? ಕರೆಂಟ್ ಫ್ರೀ ಎಲ್ರಿಗೂ ತಲುಪ್ತಾ ಇಲ್ವಾ? 2,000 ರೂಪಾಯಿ ಪ್ರತಿ ಮನೆಗೂ ಬರ್ತಾ ಇಲ್ವಾ? ಇವತ್ತು ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಕೊಟ್ಟು ಇಷ್ಟೊಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿಯಾಗಿ ಯಾವುದೇ ಆರ್ಥಿಕ ಇಲಾಖೆನಲ್ಲಿ ಒಂದೇ ಒಂದು ಸಣ್ಣ ಕೊರತೆ ಇಲ್ದಂಗೆ ನಿಭಾಯಿಸ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳನ್ನ ಇಲ್ಲ ಸಲ್ಲದ ಮಾತನಾಡ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ ಡಿಫರೆನ್ಸ್ ಅಂತೆ. ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಪಕ್ಕದ ತಟ್ಟೆಯಲ್ಲಿ ಇಲಿ ನೋಡೋದಂತೆ. ಈ ತರ ಅನೇಕ ಒಂದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರವನ್ನ ಚರ್ಚೆ ಮಾಡ್ತಕ್ಕಂಥದ್ದನ್ನ ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಾ. ಇದೆಲ್ಲಕ್ಕೂ ಉತ್ತರ ನೀವೇ ಕೊಡಬೇಕಾಗತ್ತೆ. ಇದೆಲ್ಲ ಅವಕಾಶ ಮಾಡಿಕೊಟ್ಟವರು ಸಹ ನೀವೇ, ಈ ಜಿಲ್ಲೆ ಜನ. ಈ ಥರದ್ದೆಲ್ಲ ಮಾತಾಡಲಿಕ್ಕೆ ಇವ್ರಿಗೆ ಉತ್ತರನೂ ಸಹ ನೀವೇ ಕೊಡಬೇಕಾಗತ್ತೆ. ನಾವೀಗ 1 ವರ್ಷ 4 ತಿಂಗಳಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ, ಮುಂದೆ ಇನ್ನು 3 ವರ್ಷದಲ್ಲಿ ಇದರಿಂದ 4ರಷ್ಟು ಕೆಲಸವನ್ನ ಮಾಡ್ತೀವಿ. ಥೈಲ್ಯಾಂಡ್ಗೆ ನೀರನ್ನ ತರಲಿಕ್ಕೂ ಸಹ ಈಗಾಗಲೇ MDಗೆ ಸೂಚನೆ ಕೊಟ್ಟವ್ರೆ. ಅವ್ರು ಮಾತನಾಡೋ ಸಂದರ್ಭದಲ್ಲೇ ಸಹ ಹೇಳ್ತಾರೆ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ತೀವಿ. ಸಿದ್ದರಾಮಯ್ಯನವರು ಮಂಡ್ಯ ಜಿಲ್ಲೆ ಅಂದರೆ
ಬಹುಶಃ ಮೈಸೂರಿಗೆ ಇಟ್ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮಂಡ್ಯ ಜಿಲ್ಲೆ ಯಾವುದೇ ಕಾರ್ಯಕ್ರಮವನ್ನ ಯಾವುದೇ ಅಭಿವೃದ್ಧಿ ಕೆಲಸವನ್ನ ನಾವು ಕೇಳಿದಾಗ ಇಲ್ಲಿವರೆಗೆ ಒಂದನ್ನು ಸಹ ಆಗಲ್ಲ ಅಂತ ಹೇಳಿಲ್ಲ. ಅಷ್ಟು ಅಭಿವೃದ್ಧಿ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಜೊತೆಗೆ ನರೇಂದ್ರ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ಒಬ್ಬ ಮಾಜಿ ಶಾಸಕರಾಗಿ, ಮಾಜಿ ಸಚಿವರಾಗಿ, ಶಾಸಕರಾಗಿ, 3 ಬಾರಿ ಶಾಸಕರಾಗಿ, ಇವತ್ತು ವಾರಕ್ಕೆ 3-4 ದಿವಸ ಇವತ್ತು ಇಲ್ಲೇ ಇದ್ಕೊಂಡು ನಿಮ್ಮೆಲ್ಲರ ಜೊತೆ ಸಂಪರ್ಕ ಇಟ್ಕೊಂಡು ತಾಲೂಕಿನ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಈ ತಾಲೂಕು ವಾಟರ್ ಸೆಡ್ಗೆ ನಮ್ಮ ಇಲಾಖೆನಲ್ಲಿ ಸೇರಿರಲಿಲ್ಲ. 10 ಕೋಟಿ ವೆಚ್ಚದಲ್ಲಿ ವಾಟರ್ ಸೆಡ್ಡಿನ ಕಾರ್ಯಕ್ರಮವನ್ನು ಸಹ ಜಲಾನಯನ ಇಲಾಖೆ ಮೂಲಕ ಮಾಡಲಿಕ್ಕೆ ಸಹ ನಾನು ನರೇಂದ್ರ ಸ್ವಾಮಿ ಅವರಿಗೆ ನಮ್ಮ ಇಲಾಖೆಯಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು ಕೊಟ್ಟಿದ್ದೀವಿ. ಅದೇ ರೀತಿ ಯಂತ್ರೋಪಕರಣವನ್ನು ಈ ಜಿಲ್ಲೆಗೆ ಹೆಚ್ಚು ನಾನು ಮೊನ್ನೆ ಅಮೆರಿಕಾಗೆ ಸಿದ್ದರಾಮಯ್ಯ ಸಾಹೇಬರು ಕಳಿಸ್ಕೊಟ್ಟಿದ್ರು. ಏನೆಲ್ಲ ಯಂತ್ರೋಪಕರಣವನ್ನು ಉಪಯೋಗಿಸೋದ್ರಿಂದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಬೆಳೆ ಬೆಳಿಬಹುದು ಅನ್ನೋದನ್ನು ಬಹುಶಃ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ.